ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಸಂಜೆ ಯಾಕೋ ಗೊತ್ತಿಲ್ಲ, ತುಂಬ ಬೇಜಾರಾಗ್ತಾ ಇತ್ತು. ಮನೇಲಿ ಒಬ್ಬಳೇ ಇದ್ದು ಬೇಜಾರಾಗುತ್ತಲ್ವ. ನಮ್ಮ ಮನೆಯವರು ಪೇಟೆಗೆಲ್ಲ ಹೋಗಿ ಬಂದ ಮೇಲೆ ಬಾ ಹೋಗೋಣ ಹೊರಗಡೆ ಅಂತ ಕರ್ಕೊಂಡು ಬಂದರು. ಅವಾಗವಾಗ ಸ್ವಲ್ಪ ಈ ಥರ ಏನಾದರೂ ಬದಲಾವಣೆ ಇದ್ದರೆ ನಮಗೂ ಒಂದು ಖುಷಿ ಅಂತ ಅನಿಸುತ್ತೆ. ಬಂದರು. ನಂದಿನಿ ಅವ್ರದ್ದು ಐಸ್ ಕ್ರೀಮ್ ಕೊಡಿಸಿದ್ರು. ಇದು ಯಾಕೋ ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ನಾನು ಯಾವಾಗಲೂ ಇದರಲ್ಲಿ ರಾಜ್ಭೋಗ್ ತಿಂತೀನಿ, ಇಲ್ಲಾಂದರೆ ಕುಲ್ಫಿ ಹೆಚ್ಚಾಗಿ ತಿಂತೀನಿ. ಇಲ್ಲಿ ಕುಲ್ಫಿ ಸಿಗೋಲ್ಲ ಯಾವಾಗ್ಲೂ, ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ. ಇದು ನಂಗೆ ಯಾಕೋ ಅಷ್ಟೊಂದು ಇಷ್ಟ ಆಗಲಿಲ್ಲ. ಒಂಥರ ಒಳಗಡೆ ಹಿಟ್ಟು ಥರ ಇತ್ತು. ಆಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಲೇ ಇಲ್ಲ. ಇದು ನೆಕ್ಸ್ಟ್ ಡೇ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಮ್ಮನೆಯವ್ರಿಗೆ ಪುದೀನ ಒಂದು ಡ್ರಿಂಕ್ನ ಮಾಡಿ ಕೊಡ್ತೀನಿ ನಾನು. ಪುದೀನನ ರುಬ್ಬಿ ಐಸ್ ಕ್ಯೂಬ್ ಮಾಡಿ ಇಟ್ಟಿರ್ತೀನಿ. ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಗೆಯೇ ಚೂರು ಕಲ್ಲುಪ್ಪನ್ನ ಹಾಕಿ ಕೊಡ್ತೀನಿ. ಅದನ್ನು ಅವರು ದಿನ ಕುಡಿತಾರೆ. ತುಂಬ ಒಳ್ಳೆಯದು ಇದು ಕೂಡ ಆರೋಗ್ಯಕ್ಕೆ. ಎವ್ರಿಡೇ ಏನಾದರೂ ಒಂದು ಡ್ರಿಂಕನ್ನ ಕುಡೀರಿ. ನನಗೆ ಇದು ಅಷ್ಟೊಂದು ಇಷ್ಟ ಆಗಲ್ಲ. ಈ ಪಾನಿಪುರಿಗೆಲ್ಲ ಕೊಡ್ತಾರೆ ಗೊತ್ತಾ, ಮಸಾಲ ಆ ಥರ ಅಂತ ಅನಿಸುತ್ತೆ. ನಾನು ನೆಲ್ಲಿಕಾಯಿ ಜ್ಯೂಸನ್ನ ಕುಡಿತೀನಿ. ಇವತ್ತು ತೋಟಕ್ಕೆ ಔಷಧಿ ಹೊಡೆಯಕ್ಕೆ ಬರ್ತಾರೆ. ಎಣ್ಣೆ ಒಂದು ಹಾಕ್ಕೊಬೇಕಿತ್ತು. ಎಣ್ಣೆ ಬಾಟ್ಲು ತೊಳೆಯೋಣ ಅಂತ ಎಣ್ಣೆ ರಾತ್ರಿ ಅಂದ್ಕೊಂಡಿದ್ದೀನಿ. ಮತ್ತೆ ಹೋಗಿದೆ. ಎಣ್ಣೆ ತೆಗೆದಿಟ್ಕೊಂಡಿದ್ದೀನಿ. ಎಣ್ಣೆ ಬಾಟ್ಲು ತೊಳೆದಿಟ್ಟರೆ ಬೆಳಗ್ಗೆ ಅಷ್ಟೇ ಒಣಗಿರುತ್ತೆ ಅಂತ ಮತ್ತೆ ಹೋಗಿದೆ. ಏನಾಗಿದೆ ಅಂದರೆ ನಮ್ಮದು ಕೊಬ್ಬರಿ ಎಣ್ಣೆ ಒಂದು ಸ್ವಲ್ಪ ಇತ್ತು. ಅದು 2 ಲೀಟ್ರಷ್ಟು, 2 ಇಲ್ಲ ಒಂದು 3-4 ಲೀಟ್ರಷ್ಟು ಇತ್ತು ಅನಿಸುತ್ತೆ. ನಾನು ಹೆಚ್ಚಾಗಿ ಕೊಬ್ಬರಿ ಎಣ್ಣೆನೇ ಉಪಯೋಗಿಸೋದಲ್ವಾ. ಚೆನ್ನಾಗಿತ್ತು ಅದು. ಒಂದು ಕ್ಯಾನಿಂದು ಸ್ವಲ್ಪ ಒಂಥರ ಬಿಸಿಲು ವಾಸನೆ ಆಗಿಬಿಟ್ಟಿತ್ತು. ಅದು ಬಿಸಿಲಿಗೆ ಇಟ್ಟಿಟ್ಟು ಬಿಸಿಲು ವಾಸನೆ ಆಗಿಬಿಟ್ಟಿತ್ತು. ಹಾಗಾಗಿ ಅದು ನಾನು ದೇವ್ರ ದೀಪಕ್ಕೆ ಹಾಕೋಕ್ಕೆ ಯೂಸ್ ಮಾಡ್ತಾ ಇದ್ದೆ. ಇನ್ನೊಂದು ಕ್ಯಾನಲ್ಲಿ ಇತ್ತಲ್ಲ, ಅದು ಮೇಲ್ಗಡೆ ಅದೊಂದು ಮುಚ್ಚಳ ಇರುತ್ತೆ, ಅದನ್ನು ತೆಗೆದುಬಿಟ್ಟಿದ್ದೆ. ನಾನು ಬೆಲ್ಲದ ಕ್ಯಾನಲ್ಲಿ ಮಾಡಿಸಿಟ್ಟಿದ್ದೆ. ಇನ್ನೊಂದು ಒಳಗಡೆ ಒಂದು ಮುಚ್ಚಳ ಇತ್ತು, ಅದನ್ನು ಹಾಕಿ ಇಟ್ಟಿದ್ದೆ. ನಾನೇ ಹೊಸರ ತೊಡ್ಕೊ ಬಂದಿದ್ದು, ನಮ್ಮ ಮನೇಲಿ ತೊಡ್ಕೊಟ್ಟಿದ್ದೋ ನಂಗೆ ಗೊತ್ತಿಲ್ಲ. ಅದು ಅಲ್ಲಿ ಅಡಿಕೆ ಚೀಲ ಎಲ್ಲ ಇಟ್ಟಿದ್ರಲ್ಲ, ಅಲ್ಲಿ ಇಟ್ಟಿದ್ವಿ. ಅದು ಈ ಕೆಲಸದವರೆಲ್ಲ ಬಂದಿರಲ್ಲ, ಅಲ್ಲೆತ್ತಿ ಇಲ್ಲೆತ್ತಿ ಆ ಮುಚ್ಚಳ ಹೋಗ್ಬಿಟ್ಟಿದೆ, ನೋಡೇ ಇಲ್ಲ. ಅದರಲ್ಲಿ ಒಂದು ಇಲಿ ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದೆ. ಮೊನ್ನೆ ಹೋಗಿ ನೋಡ್ತೀನಿ ಕೊಬ್ಬರಿ ಎಣ್ಣೆ ತೆಗಿಯೋಕ್ಕೆ ಅಂತ ನಾನು ನಮ್ಮ ಮನೆಯವರು. ಅದರಲ್ಲಿ ಆ ಇಲಿ ಬಿದ್ದು ಸತ್ತ ಹೋಗ್ಬಿಟ್ಟಿದೆ. ಇಷ್ಟು ಎಣ್ಣೆ ಚೆಲ್ಲಿದ್ವಿ. ಆಮೇಲೆ ಅದು ನೋಡಿದ್ಮೇಲೆ ಅದನ್ನ ಎಂತ ಮಾಡಕ್ಕೆ ಬರುತ್ತೆ, ಎಂಥದ್ದು ಮಾಡಕ್ಕೆ ಬರಲ್ಲ. ತಲೆಗೆ ಹಾಕೋಕ್ಕೂ ನನಗೆ ಹೇಸಿಗೆ ಆಗುತ್ತೆ. ಆಮೇಲೆ ಅದೇ ಬಿಸಿಲು ವಾಸನೆ ಆಗಿತ್ತಲ್ಲ, ಅದೇ ಎಣ್ಣೆನೇ ಒಂದು ಸ್ವಲ್ಪ ತಗೊಬಂದು ಇಟ್ಕೊಂಡಿದ್ದೀನಿ. ನನಗೆ ಏನಕ್ಕಾದರೂ ಬಜ್ಜಿಗಳಿಗೆ ಎಲ್ಲ ಮೇಲ್ಗಡೆ ಕೊಬ್ಬರಿ ಎಣ್ಣೆ ಹಾಕೊಂಡು ತಿನ್ನೋ ಅಭ್ಯಾಸ. ಅದು ಬಿಸಿಲು ವಾಸನೆ ಇರೋದಕ್ಕೆ ನಂಗೆ ತಿನ್ನಕ್ಕೆ ಸೇರ್ತಾನೆ ಇಲ್ಲ. ಆಮೇಲೆ ಅಲ್ಲೊಬ್ಬರು ಎಣ್ಣೆ ತೆಗಿತಾರೆ, ನಮ್ಮ ಸಂಬಂಧಿಕರು ಹುಡುಗನೇ. ಅವ್ರ ಹತ್ರ ನಾವು ಎಣ್ಣೆ ತೆಗೆಸೋದು. ನಾನು ಅವ್ರ ಹತ್ರ ಒಂದು ಸ್ವಲ್ಪ ಕಡ ಇಸ್ಕೊಂಬರ್ರಿ, ಒಂದು 2 ಲೀಟ್ರ್ ಇಸ್ಕೊಂಬನ್ನಿ. ನಾವು ತೆಗೆಸಿದಾಗ ಅವ್ರ ಹತ್ರನೇ ತೆಗೆಸ್ತೀವಲ್ವ, ಅಲ್ಲೇ ಕೊಡೋಣ. ಪಾಪ ಅವರಿಗೂ ಹಿಂದಿನ ದಿನನೇ ಬಂದು ಮಂಗ ಒಂದು 5-6 ಲೀಟ್ರ್ ಎಣ್ಣೆನ ಊಡಿಸ್ಬಿಟ್ಟಿದೆಯಂತೆ. ಅವರಿಗೂ ಎಣ್ಣೆ ಇಲ್ಲಂತೆ. ಅಯ್ಯೋ, ಯಾಕಂದ್ರೆ ನಮಗೆ ಕೊಬ್ಬರಿ ಎಣ್ಣೆಗೆ ಪ್ರಾಣಿಗಳ ಕಾಟ ಅಂತ ಅಂದೆ ನಾನು. ಆಮೇಲೆ ನಂಗೆ ಹೊಟ್ಟೆ ಎಲ್ಲ ಉರಿದೈತೆ. ಎಷ್ಟೊಂದು ಎಣ್ಣೆನ ಹಾಗೆ ಚೆಲ್ಲದೆ ಹೊಟ್ಟೆ ಉರಿದೋಯ್ತು. ಎಂತ ಮಾಡೋಕ್ಕೆ ಬರಲ್ಲ, ಹೇಸಿಗೆ ಅನಿಸುತ್ತೆ. ಹಾಗಾಗಿ ಅದೆಲ್ಲೋ ಗಟ್ಟಿಯಾಗಿತ್ತಾ ತಿನ್ನಕ್ಕೆ ಅಂತ ಇಳಿದಿದೆ ಅನಿಸುತ್ತೆ, ಅಥವಾ ಏನಿದೆ ಅಂತ ನೋಡೋಕೆ ಇಳಿದಿದೆ ಅನಿಸುತ್ತೆ. ಪಾಪ ಅದಕ್ಕೆ ಕೊಬ್ಬರಿ ಎಣ್ಣೆಯಲ್ಲಿ ಬಿದ್ದು ಇದಿತ್ತೇನೋ. ಹಾಗಾಗಿ ನಂಗೆ ಕೊಬ್ಬರಿ ಎಣ್ಣೆನೇ ಇಲ್ದಂಗೆ ಆಗಿದೆ. ಈಗ ಇದೇ ಎಣ್ಣೆ ಯೂಸ್ ಮಾಡೋದು ಅಡುಗೆಗೂ ಅಷ್ಟೇ. ನಂಗೆ ಈ ಎಣ್ಣೆ ಯೂಸ್ ಮಾಡಿದ್ರೆ ಅಷ್ಟೊಂದು ಇಷ್ಟ ಆಗಲ್ಲ. ನಮಗೆ ಅದೊಂದು ಕೊಬ್ಬರಿ ಎಣ್ಣೆ ತಿಂದು ಅದು ಅಭ್ಯಾಸ ಆಗಿರೋದಕ್ಕೆ ಇದೇನಾದರೂ ಕರಿಯೋದಿದ್ರೆ ಮಾತ್ರ ಯೂಸ್ ಮಾಡ್ತಾ ಇದ್ದೆ. ಈಗ ಇದೇ ಎಣ್ಣೆ ಅಡುಗೆಗೆ ಯೂಸ್ ಮಾಡೋದಾಗಿದೆ. ಅದನ್ನು ತೊಳೆದು ಇಡ್ತೀನಿ. ಅದನ್ನು ಅದಕ್ಕೆ ತೊಳೆದು ಇಟ್ಟಿದ್ದೀನಿ. ಅದೇನಾಗಿದೆ ಅಂದರೆ ಎಣ್ಣೆ ಬಾಟ್ಲುಗಳೆಲ್ಲ ಹೋಗ್ಬಿಟ್ಟಿದ್ದಾವೆ. ನಾನು ಈ ಥರ ಆಗಿದ್ದಾವೆ. ಈ ಥರ ಎಲ್ಲ ಬದಲಾಯಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡ್ತಾ ಇದ್ದೀನಿ ಆನ್ಲೈನಲ್ಲಿ ಯಾವ್ದಾದ್ರು ಚೆನ್ನಾಗಿದೆಯಾ ಅಂತ ಹೇಳಿ ಚಿನ್ನಿಗೆ ಹೇಳಿದ್ದೀನಿ. ನೋಡು ಅಂತ ನೋಡ್ತಾ ಇದ್ದಾಳೆ. ಅವಳು ಅವಾಗೊಂದು ಫೋಟೋ ಕಳಿಸ್ತಾಳೆ. ನೋಡಬೇಕು ಯಾವ್ದು ತೊಗೋಬೇಕು ಅಂತ. ಇದು ಚೆನ್ನಾಗಿತ್ತು ಒಂಥರ, ಸುಮಾರು ವರ್ಷ ಆಗಿತ್ತು ತಗೊಂಡು. ನಮ್ಮನೆಯವ್ರು ನನಗೆ ಅದು ಗಿಫ್ಟ್ ಮಾಡಿದ್ದಾಗಿತ್ತು. ನಂದು 2,000 ಸಬ್ಸ್ಕ್ರೈಬರ್ ಆದಾಗ ನಮ್ಮನೆಯವ್ರು ನನಗೆ ಸರ್ಪ್ರೈಸಾಗಿ 2 ಬಾಟ್ಲು ತಂದು ಕೊಟ್ಟಿದ್ರು, ತಗೋ ಅಂತ ಹೇಳಿ. ಇವಾಗ 20,000 ಆಗಿ ಸುಮಾರು ದಿನ ಆಯಿತು. ಮೇಲೆ ಏರ್ತಾ ಇಲ್ಲ, ಕೆಳಗೆ ಇಳಿತಾ ಇಲ್ಲ, ಹಾಗಾಗಿದೆ. ತೊಗೋಬೇಕು. ಈಗೆಲ್ಲ ಬರೋದು ಗಾಜಿನದೇ ಚೆನ್ನಾಗಿರುತ್ತೆ, ಆದರೆ ಅದನ್ನು ಮೇಂಟೈನ್ ಮಾಡೋದು ಕಷ್ಟ ಅಂತ. ನನಗೆ ಎಣ್ಣೆ ಇರುತ್ತಲ್ವ, ಜಾರಿ ಎಲ್ಲರೂ ಬಿದ್ದರೆ ಅಂತ ನಾನು ಈ ಥರದ್ದನ್ನೇ ಹುಡ್ಕೊತಿದ್ದೀನಿ ಚಿನ್ನಿಗೆ. ಆದರೆ ಈ ಥರದ್ರಲ್ಲಿ ಒಳಗಡೆ ಪ್ಲಾಸ್ಟಿಕ್ ಇರುತ್ತೆ, ಮೇಲ್ಗಡೆ ಮಾತ್ರ ಈ ಥರ ಇರುತ್ತೆ. ನೋಡ್ತೀನಿ, ತಗೊಂಡ್ರೆ ತೋರಿಸ್ತೀನಿ ನಿಮಗೂ. ಇವತ್ತಿಗೂ ನೀರು ಕುಡ್ದಿಲ್ಲ. ಬಾಗಿಲಿಗೆ ನೀರು ಹಾಕಿ ಬಂದೆ, ಬರಂಗೋರೇನೋ ಹಾಕಿ ಬಂದೆ. ನೀರು ಕುಡಿದೆ ಒಂದು 2 ಕಪ್ಪಷ್ಟು. ಜೀರಿಗೆ ನೀರು ಮಾಡಿಟ್ಕೊಂಡಿದ್ದೆಲ್ಲ ಅದನ್ನು ಕೂಡ ಕುಡಿಬೇಕು. ಇವತ್ತು ತೋಟಕ್ಕೆ ಔಷಧಿ ಹೊಡೆಯಕ್ಕೆ ಬರ್ತಾರೆ. ಮೋಡ ಬೇರೆ ಆಗಿದೆ. ನಿನ್ನೆ ಎಲ್ಲ ಮಳೆನೂ ಬಂತು. ಎಷ್ಟು ಜನ ಬರ್ತಾರೆ ಏನು ಅನ್ನೋದು ಗೊತ್ತಿಲ್ಲ ನನಗೂ. ಅದಕ್ಕೆ ಅವ್ರು ಎಷ್ಟು ಜನ ಬರ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಸ್ವಲ್ಪ ಅನ್ನ ಇತ್ತು, ನಾನು ಮೊನ್ನೆ ಅನ್ನ ಇದು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಸುಮ್ಮನೆ ಅನ್ನ ಹಾಳಾಗುತ್ತೆ ಅಂತ ಬಾಕ್ಸಿಗೆ ಹಾಕಿ ಇವತ್ತು ಅದೇ ತಾಲಿಪಟ್ಟು ಮಾಡ್ತೀನಿ. ನೆನ್ನೆ ಅನ್ನ ಉಳಿಲಿಲ್ಲ ಹೆಚ್ಚಿಗೆ, ಒಂದಿಷ್ಟೇ ಇಷ್ಟು ಉಳಿದಿದೆ. ಎಷ್ಟು ಕಮ್ಮಿ ಮಾಡ್ತೀನಿ ಅಂದರೂ ಉಳಿಯುತ್ತೆ. ಸಿಂಬಾ ಇಲ್ಲಲ್ಲ, ಹಾಗಾಗಿ ನಮಗೆ ಅನ್ನ ಎಷ್ಟು ಮಾಡಿದರೂ ಉಳಿಯುತ್ತೆ. ಅವನಿದ್ದಾಗ ಎಷ್ಟು ಮಾಡಿದರೂ ಖರ್ಚಾಗೋದು. ಈಗ ಅವನಿಲ್ಲಲ್ಲ, ಎಷ್ಟು ಮಾಡಿದರೂ ಉಳಿಯುತ್ತೆ. ಸಣ್ಣ ಕಪ್ಪಲ್ಲಿ ಮಾಡಿದ್ರೆ ಅನ್ನ ಚೆನ್ನಾಗಾಗಲ್ಲ ಕುಕ್ಕರಲ್ಲಿ. ಅದು ಕೆಳಗಡೆ ಒಂಥರ ಗಂಜಿ ಉಳಿಯುತ್ತೆ. ಅದೇ ಇಷ್ಟು ಅನ್ನ ಇದೆ. ನಾವು ನಮ್ಮ ಮನೆಯವರಿಗೆ ತಾಲಿಪಟ್ಟು ಮಾಡ್ತೀನಿ. ಇವತ್ತು ಏನೂ ಮಾಡಬೇಡ, ಇವತ್ತು ಗುರುವಾರ.
ನೀನೇನೋ ತಿನ್ನಲ್ಲ ಮತ್ತು ಬೇಗ ಕೆಲಸ ಮುಗಿಸ್ಕ ಅಂತ ಹೇಳಿದ್ರು. ನಾನು 5:15 ಎದ್ದವಳು, ಯಾಕೋ ಹೇಳೋಕ್ಕಾಗಿಲ್ಲ, ಸುಮ್ಮನೆ ಹೋಗಿ ಮಲಗಿದೆ. ಅದೇ ಫಸ್ಟ್ ಒಂದ್ಸಲ ನೆಲ ಒರೆಸ್ಕೊಬಿಟ್ಟು ಆಮೇಲೆ ಕೆಲಸ ಶುರು ಮಾಡಲು ಏನೋ ನೋಡ್ತಾ ಇದ್ದೀನಿ. ಅದೇ ಕೆಲಸದವರಿಗೆ ತಿಂಡಿ ಕೊಡಬೇಕು, ಮಧ್ಯಾಹ್ನ ಊಟನೂ ಇದೆ. ಏನೇನಾಗುತ್ತೋ ಏನೋ ಗೊತ್ತಿಲ್ಲ. ಬೆಳಗ್ಗೆ 5 ಗಂಟೆಗೆ ಎದ್ದಿದ್ರೆ ಸರಿಯಾಗಿರೋದು. ಇಷ್ಟೊತ್ತಿಗೆ ನನ್ನ ಕೆಲಸ ಎಲ್ಲ ಆಗಿ ಸ್ನಾನ ಮಾಡಿ ಪೂಜೆನೂ ಮಾಡೋಕ್ಕಾಗ್ತಾಯಿತ್ತು 8:30 ಅಷ್ಟೊತ್ತಿಗೆ. ಹೇಳಿಲ್ಲ, ಯಾಕೋ ಗೊತ್ತಿಲ್ಲ, ಹೇಳ್ಬೇಕಂತ ಮನಸ್ಸು ಅನಿಸ್ಲಿಲ್ಲ. ಯಾಕೋ ಎದ್ದವಳು 5:15, 5:15 ಹೇಳೋಣ ಅಂತ. ಮತ್ತೆ ನನಗೆ ಮನೆಗೆ 6 ಗಂಟೆಗೆ ಎದ್ದು ಬಂದೆ. ಅದೇ ಈಗ ಸ್ವಲ್ಪ ಪಾತ್ರೆ ಇದ್ದಾರೆ, ಪಾತ್ರೆ ತೊಳ್ಕೊಂಡು ಅಡುಗೆ ಮನೆ ಒಂದ್ಸಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ನಮ್ಮನೆ ಫೋನ್ ಮಾಡ್ಕೊಂಡು ತಿಂಡಿ ರೆಡಿ ಮಾಡ್ತೀನಿ. ತಾಲಿಪಟ್ಟಿಗೂ ಅದೇ ರೆಡಿ ಮಾಡಿ, ಸ್ವಲ್ಪ ಸಬಸ್ಗೆ ಸೊಪ್ಪಿದೆ. ನಾನೇನು ತಿಂದಿದ್ದೀನಲ್ಲ, ಒಬ್ಬರಿಗೆ ಅಲ್ಲ, ಬೆಣ್ಣೆ ಹಚ್ಕೊಂಡು ತಿಂತೀರಾ ಅಂತ ಕೇಳಿದ್ರು. ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಲ್ವಾ, ಈ ಪ್ರತಿಯೊಂದು ಮಾತು ಕೂಡ ನನ್ನ ಲೈಫ್ನಲ್ಲಿ ಆದಂಥ ಎಕ್ಸ್ಪೀರಿಯನ್ಸ್ನಿಂದ ಮಾತ್ರ ನಾನು ಇದನ್ನು ಹೇಳ್ತೀನಿ. ಇದರಲ್ಲಿ ಯಾವುದೇ ಥರದ ರೂಲ್ಸ್ ಇಲ್ಲ, ಹಾಗೆಯೇ ಯಾವುದೇ ಥರದ ಅಡ್ವೈಸ್ ಇಲ್ಲ, ಅಥವಾ ಇದನ್ನೇ ನೀವು ಫಾಲೋ ಮಾಡಬೇಕು ಅಂತ ಕೂಡ ನಾನು ಹೇಳ್ತಾ ಇಲ್ಲ. ಇದರಿಂದ ಯಾರಿಗಾದರೂ ಹೆಲ್ಪ್ ಆಗಬಹುದೇನೋ ಅನ್ನೋ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೀನಿ. ಮತ್ತು ನಾನು ಈ ಥರದ್ದೆಲ್ಲ ವಿಷಯ ಹೇಳಿದಾಗ ಏನಾಗುತ್ತೆ ಗೊತ್ತಾ, ನೀವು ನಂಗೆ ಒಂದು ಕಮೆಂಟ್ ಬಂದಿತ್ತು ಮೊನ್ನೆ, ನೀವು ಯಾರಿಗೋ ಪರ್ಸ್ನಲ್ಲಾಗಿ ಹೇಳಬೇಕಾಗಿತ್ತು ಅನಿಸುತ್ತೆ, ಅದನ್ನು ನೀವು ವಿಡಿಯೋದ ಮೂಲಕ ಹೇಳ್ತಾ ಇದ್ದೀರಾ ಅಂತ. ನೀವು ಹೆಂಗೆ ಅಂದ್ಕೊಂಡ್ರು ಹಾಗೇ, ಅಥವಾ ವಿಡಿಯೋದ ಮೂಲಕ ಅವ್ರಿಗೆ ಹೇಳೋಕ್ಕಾಗದೇ ಇರೋದನ್ನು ಹೇಳ್ತಾ ಇದ್ದೀನಿ ಅಂದರೆ ನೀವು ಹಾಗೆ ಅಂದ್ಕೊಳ್ಳಿ. ನನಗೆ ಏನೋ ಒಂದು ವಿಷಯನ ಕನ್ವೆ ಮಾಡಬೇಕು ಅಂದಾಗ ನಾನು ವಿಡಿಯೋ ಮೂಲಕ ಹೇಳೋಕ್ಕೆ ನನಗೆ ಅವಕಾಶ ಇದೆ, ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ಯಾರಾದರೂ ನಮ್ಮವರೇ ಈ ಥರ ಕಮೆಂಟ್ ಬರೆದಿದ್ರೆ ಅದು ನಿಜವಾಗ್ಲೂ ಹೌದು, ಅವ್ರನ್ನ ಹಾಗೆ ಅಂತೂ ಬಾಯಿ ಮುಚ್ಚೋಕ್ಕಾಗಲ್ಲ. ಯಾಕಂದರೆ ಯಾರು ಅನ್ನೋದು ಗೊತ್ತಾಗಲ್ವಲ್ಲ. ಅಟ್ಲೀಸ್ಟ್ ಈ ಮೂಲಕನಾದರೂ ಹೇಳಿ ಏನಾದರೂ ಬಾಯಿ ಮುಚ್ಚಿಸ್ಬೋದೇನೋ ಅಂತ ಒಂದು ಪ್ರಯತ್ನ ಅಂತಲೇ ಅಂದ್ಕೊಳ್ಳಿ. ಲೈಫಲ್ಲಿ ನಡೆಯೋಂಥ ಕೆಟ್ಟ ಘಟನೆ ಅಥವಾ ಕೆಟ್ಟ ಜನ, ಅಥವಾ ನಾವು ತಗೊಂಡಂತಹ ರಾಂಗ್ ಡಿಸಿಷನ್ ಅಥವಾ ತಪ್ಪುಗಳು, ಇವೆಲ್ಲ ಏನಂದರೆ ನಮ್ಮ ಲೈಫ್ನಲ್ಲಿ ಬರೋದು ಯಾಕೆ ಅಂದರೆ ನಮಗೇನೋ ಒಂದು ಪಾಠನ ಹೇಳ್ಕೊಡುತ್ತೆ, ಲೈಫ್ ಲೆಸನ್. ಅದು ತುಂಬ ನಮ್ಮನ್ನು ಬದಲಾಯಿಸುತ್ತೆ. ಆವಾಗ ನಾವು ಒಂದು ಒಳ್ಳೆ ನಿರ್ಧಾರಗಳನ್ನ ಕೂಡ ತಗೊಳ್ಳೋಕ್ಕೆ ಅದು ಹೆಲ್ಪ್ ಮಾಡುತ್ತೆ. ನನ್ನ ಲೈಫ್ನಲ್ಲಿ ಆಗಿರುವಂಥ ಕೆಲವೊಂದು ಬದಲಾವಣೆಯಿಂದ ನಾನು ನನ್ನ ಲೈಫಲ್ಲಿ ಸುಮಾರು ಬದಲಾವಣೆಗಳನ್ನ ತಂದ್ಕೊಂಡಿದ್ದೀನಿ. ಆಲ್ವೇಸ್ ಸೇ ಟು ಲರ್ನ್ ನೋ ಅನ್ನೋದನ್ನು ಹೇಳೋದನ್ನು ನೀವು ಕಲಿಬೇಕಾಗುತ್ತೆ. ಮೋಸ್ಟ್ಲಿ ಇದೆಲ್ಲರಿಗೂ ಹೇಳಬೇಕು ಅಂತ ಏನಿಲ್ಲ, ಕೆಲವೊಂದು ಕಡೆ ನಾವು ಹೇಳಬೇಕಾಗುತ್ತೆ. ಹೇಳದೇ ಇದ್ದರೆ ತುಂಬ ದೊಡ್ಡ ತಪ್ಪಾಗ್ಬಿಡುತ್ತೆ. ಯಾಕಂದರೆ ನಮಗಿಷ್ಟ ಇಲ್ಲದೆ ಇರೋದನ್ನು ಯಾರದೋ ಇಷ್ಟಕ್ಕಾಗಿ ನಾವು ಕಷ್ಟಪಟ್ಟು ಮಾಡೋದ್ರಲ್ಲಿ ನಿಜ ಹೇಳ್ತೀನಿ ಅರ್ಥ ಇಲ್ಲ. ನಾನಿವಾಗ ಅದನ್ನು ತುಂಬ ಕಲ್ತಿದ್ದೀನಿ. ಆಮೇಲೆ ಏನು ಗೊತ್ತಾ, ನಮಗಿಷ್ಟ ಇಲ್ಲದೆ ಇದ್ದರೂ ನಾವು ಆ ಕೆಲಸಗಳನ್ನ ಮಾಡಿರ್ತೀವಿ. ಆಮೇಲೆ ಅದರಿಂದ ನಮಗೆ ಒಳ್ಳೆಯ ಹೆಸರಂತೂ ಖಂಡಿತ ಬಂದಿರಲ್ಲ, ಅದರಿಂದ ನಮಗೆ ಬರೋದೇ ಕೆಟ್ಟದಾಗಿರೋಂಥದ್ದು. ಈಗ ನಾನು ಹೇಳೋದೇನೆಂದರೆ, ಯಾರೂ ಸರ್ಟಿಫಿಕೇಟ್ ಕೊಡಲ್ಲ. ನಾನು ನಿಜ ಹೇಳ್ತಾ ಇದ್ದೀನಿ, ನನಗಿನ್ನ ಚಿಕ್ಕ ವಯಸ್ಸವರಿಂದ ನಾನು ಎಷ್ಟೊಂದು ಕಲ್ತಿದ್ದೀನಿ. ಅದೇ ನಾನು ಇವಾಗ ನನ್ನ ಜೀವನದಲ್ಲಿ ಹೊಸದಾಗಿ ಅಳವಡಿಸ್ಕೋಬೇಕು ಅನ್ನೋದಂದರೆ ನಾನು ನೋ ಅನ್ನೋದನ್ನು ಕಲಿಬೇಕು ಫಸ್ಟು. ನಾನು ಅದನ್ನು ಇವಾಗ ಶುರು ಕೂಡ ಮಾಡಿದ್ದೀನಿ. ಮೊನ್ನೆ ಹೀಗೆ ಏನೋ ಒಂದು ನಮ್ಮ ಮನೆಯವ್ರು ಹೇಳಿದ್ರು ನನಗೆ, ಇವ್ರು ಮಾಡಿದ್ದಾರೆ, ನಿನಗೂ ಅದು ಮಾಡೋಕ್ಕಾಗುತ್ತಾ ಅಂತ ಕೇಳಿದ್ರು. ಆ ವಿಷಯ ನಂಗೆ ಹೇಳೋಕ್ಕೆ, ನಿಮಗೆ ಕನ್ವೆ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನಾನು ಬೇರೆ ರೂಪದಲ್ಲಿ ಅದನ್ನು ಹೇಳ್ತಾ ಇದ್ದೀನಿ. ನಾನು ಹೇಳಿದೆ, ಇಲ್ಲ ನಂಗೆ ಆಗಲ್ಲ ಅಂತ ಹೇಳಿದೆ. ಯಾಕಂದರೆ ಅದು ಒಂದು ಸಲ ನಾನು ಅದನ್ನು ಶುರು ಮಾಡಿದೆ ಅಂದರೆ ಅದು ಪದೇ ಪದೇ ಅದು ಮಾಡಬೇಕಾಗುತ್ತೆ. ಹಾಗಾಗಿ ಫಸ್ಟ್ ಅದು ಶುರು ಮಾಡೋಕ್ಕಿಂತ ಮುಂಚೆನೇ ನಂಗೆ ಆಗಲ್ಲ ಅಂತ ಅಲ್ಲಿಗೆ ಅದನ್ನು ಮುಗಿಸ್ಬಿಟ್ರೆ ಅದು ಒಳ್ಳೆಯದು ಅನಿಸುತ್ತೆ. ಯಾಕಂದರೆ ನನಗದು ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಅವತ್ತೇ ಹೇಳಿದೆ. ಆಮೇಲೆ ನಮ್ಮ ಮನೆಯವ್ರಿಗೆ ಅದನ್ನು ನಾನು ಕನ್ವಿನ್ಸ್ ಕೂಡ ಮಾಡಿದೆ. ಆದರೆ ಅವರ ಅಷ್ಟು ಬೇಗ ಅದನ್ನು ಕನ್ವಿನ್ಸ್ ಆಗಲಿಲ್ಲ. ಆದರೆ ನಾನು ಕಷ್ಟಪಟ್ಟು ಯಾರನ್ನೂ ಖುಷಿಪಡಿಸಿ, ನನಗೆ ಅವಶ್ಯಕತೆಯೇ ಇಲ್ಲ, ಅದಕ್ಕೆ ನಾನು ಅವತ್ತು ನೋ ಅಂತ ಅಂದೆ. ನಮ್ಮನೆಯವರು ಆ ವಿಷಯಕ್ಕೆ ಅವರು ಕನ್ವಿನ್ಸ್ ಆಗಲಿಲ್ಲ. ಆದರೆ ನಾನು ಮಾತ್ರ ದೃಢವಾಗಿ ಆ ನಿರ್ಧಾರನ ತಗೊಂಡೆ. ತುಂಬ ಕಡೆ ನಾನು ನಿರ್ಧಾರಗಳನ್ನ ತಗೋಬೇಕು ಅಂತ ಅನ್ನಿಸ್ತು ನನಗೆ. ತುಂಬ ಕಡೆ ನಾನು ತಪ್ಪು ಮಾಡಿದ್ದೀನಿ. ಹಾಗಂತ ಪ್ರತಿಯೊಂದು ವಿಷಯಕ್ಕೂ ನಾನು ನೋ ಹೇಳಿ ಅಂತ ಹೇಳ್ತಾ ಇಲ್ಲ. ಕೆಲವೊಂದು ಕಡೆ ನಾವು ಹೇಳಬೇಕಾಗುತ್ತೆ, ಪ್ರತಿಯೊಂದು ಪರ್ಸನ್ಗಾಗಲಿ, ಪ್ರತಿಯೊಂದು ಕೆಲಸ ಹೇಳಿದಾಗಲಿ, ಅಥವಾ ಬೇರೆ ಎಲ್ಲದಕ್ಕೂ ನೋ ಹೇಳೋ ಅವಶ್ಯಕತೆ ಇರಲ್ಲ. ಯಾವುದೋ ಒಂದು ವಿಷಯಕ್ಕೆ ನೋ ಹೇಳಿದ್ದೀರಾ ಅಂದರೆ ನೀವು ಆ ವಿಷಯದ ಬಗ್ಗೆ ಕ್ಲಾರಿಟಿ ಇದೆ ಅಂತ ಅರ್ಥ. ಇದರಿಂದ ನೀವು ಬೆಟರಾಗಿ ಯೋಚನೆ ಮಾಡ್ತೀರಾ. ಒಂದು ವಿಷಯದ ಬಗ್ಗೆ ನೀವು ತುಂಬ ಯೋಚನೆ ಮಾಡಿ ನೋ ಅಂತ ಹೇಳಿರ್ತಾರೆ. ಯಾರೂ ಏನೋ ಹೇಳಿದ ತಕ್ಷಣ ಆಗಲ್ಲ ಅಂತ ಯಾರೂ ಹೇಳಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಅಂದರೆ ಸಾಧಕ ಬಾಧಕಗಳು ಇರುತ್ತೆ ಅಲ್ವಾ ಹಿಂದೆ ಮುಂದೆ, ಅದೆಲ್ಲದನ್ನು ಯೋಚನೆ ಮಾಡಿ ನೋ ಅಂತ ಹೇಳಿದಾಗ ಅದರಿಂದ ಯಾವುದೇ ರೀತಿಯಾಗಿರೋ ತಪ್ಪು ಖಂಡಿತ ಆಗಿರಲ್ಲ.
ಕೆಲವೊಂದ್ಸಲ ಅಯ್ಯೋ ಅವ್ರು ಬೇಜಾರು ಮಾಡ್ಕೊತಾರೆ ಇವ್ರು ಬೇಜಾರು ಮಾಡ್ಕೊತಾರೆ ಅಂತ ನಾವು ಮಾಡೋದಕ್ಕಂತ ಹೋಗ್ತೀವಿ. ಆ ಥರ ಆ ತಪ್ಪುಗಳನ್ನ ನೀವು ಯಾವತ್ತೂ ಮಾಡಬೇಡಿ. ಈಗ ನೋಡಿ ನಮ್ಮನೆಯವ್ರಿಗೆ ಬೇಜಾರಾಗುತ್ತೆ ಅಂತ ನಾನು ಆ ಕೆಲಸ ಮಾಡಿದ್ರೆ ನಾನು ಅದನ್ನು ಒಂಥರ ಟೆನ್ಷನ್ ತೊಗೊಂಡಿರ್ತೀನಿ ಅಥವಾ ಫ್ರಸ್ಟ್ರೇಟ್ ಆಗಿರ್ತೀನಿ ನಾನು. ಅಯ್ಯೋ ಇವ್ರು ಹೇಳಿದ್ರಲ್ಲ ಅಂತ ನಾನು ಮಾಡಬೇಕಲ್ವಾ ಅಂತ. ಆ ಥರ ಇರಬಾರ್ದು. ಅದು ನನ್ನ ಮನಸ್ಸಿಗೂ ಕೂಡ ಅದು ನಾನು ಮಾಡಬೇಕು ಅಂತ ಅನಿಸ್ದಾಗ ಮಾತ್ರ ಅದು ಸರಿಯಾಗುತ್ತೆ. ಸುಮ್ಮನೆ ಅವ್ರು ಬೇಜಾರಾಗ್ತಾರೆ ಅಂತ ಮತ್ತು ಏನು ಗೊತ್ತಾ, ಆ ಥರ ನಾನು ಹೇಳಿದಾಗ ಅದು ತುಂಬ ಟೈಮ್ ತನಕ ಇರಲ್ಲ ಅದು. ಒಂದು ಸ್ವಲ್ಪ ದಿನ ಆದಮೇಲೆ ನಾನು ಮತ್ತೆ ಹೇಳ್ತೀನಿ, ನಂಗೆ ಅದು ಇಷ್ಟ ಇರಲಿಲ್ಲ ಕಣ್ರಿ, ನೀವು ಹೇಳಿದ್ರಿ ಅಂತ ನಾನು ಮಾಡಿದೆ ಅಂತ. ಅದಕ್ಕೇ ಅದು ನೆಕ್ಸ್ಟ್ ಇನ್ನೊಂದು ಜಗಳ ಆಗಿ ಕನ್ವರ್ಟ್ ಆಗೋದ್ಕಿಂತ ಮೊದಲೇ ಅದನ್ನು ನಾನು ನೋ ಅಂತ ಹೇಳೋದ್ರಲ್ಲಿ ತುಂಬ ಒಳ್ಳೆಯದಿದೆ ಅನಿಸುತ್ತೆ. ಆನಂತರ ಕೆಲವೊಬ್ರು ಹೇಳ್ತಾರೆ, ನೀ ಮುಂಚೆ ಹೀಗಿರಲಿಲ್ಲ, ನೀ ಬದಲಾಗಿದೆಯಾ ಹಾಗೆ ಹೀಗೆ ಅಂತ. ಅದಕ್ಕೆ ಯಾವತ್ತೂ ತಲೆ ಕೆಡಿಸ್ಕೋಬೇಡಿ. ಬದಲಾವಣೆ ಪ್ರಪಂಚದ ನಿಯಮ. ನಾವು ಯಾವಾಗಲೂ ಬದಲಾಗಲೇಬೇಕು. ಎಲ್ಲರೂ ಇದ್ದ ಹಾಗೆ ಯಾರೂ ಇರಲ್ಲ. ಪ್ರತಿ ಒಂದು ಸಲನೂ ಒಪಿನಿಯನ್ ಚೇಂಜ್ ಆಗುತ್ತೆ ಅಥವಾ ಏನೋ ಒಂದು ಆಗುತ್ತೆ, ಬದಲಾಗ್ತಾನೆ ಇರಬೇಕಾಗುತ್ತೆ. ಅದು ಸಾಯೋ ತನಕ ಇರೋದೆ ಬದಲಾವಣೆ. ಹಾಗೆ ಕಲಿಯೋದು ಅನ್ನೋದಿದೆಯಲ್ಲ, ಅದು ಸಾಯೋ ತನಕ ಆ ಪ್ರೊಸೆಸ್ ನಡೀತಾನೇ ಇರುತ್ತೆ. ನಿಮಗೆ ನಾನು ಹೇಳಿರೋದ್ರಲ್ಲಿ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನಾನು ಇದನ್ನು ಯಾರಿಗೂ ಪರ್ಸ್ನಲ್ಲಾಗಿ ಅಂತ ಹೇಳ್ತಾ ಇಲ್ಲ, ನಮ್ಮಿಬ್ಬರಲ್ಲಿ ಇದು ನಡೆದಿರೋದಿದು. ಹಾಗಾಗಿ ನಾನು ನನ್ನ ಎಕ್ಸ್ಪೀರಿಯನ್ಸನ್ನ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ನಂತರ ಯಾವಾಗಲೂ ಎಲ್ಲರಿಗೂ ಎಸ್ ಅನ್ನೋರು ಯಾರು ಇದ್ದರೆ ಇವತ್ತಿಂದ ಅದನ್ನು ಬದಲಾವಣೆ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸು ಅಥವಾ ನಿಮ್ಮ ಮನಸ್ಥಿತಿ ಏನು ಹೇಳುತ್ತೆ ಅನ್ನೋದನ್ನು ಕೇಳಿಬಿಟ್ಟು ಆ ಕೆಲಸಕ್ಕೆ ಕೈ ಹಾಕಿ. ಇದ್ರ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಒಬ್ಬೊಬ್ರಿಗೆ ಒಂದೊಂದು ಆ್ಯಂಗಲಲ್ಲಿ ಯೋಚನೆ ಮಾಡಿರ್ತಾರಲ್ವ. ನಾನು ಯೋಚನೆ ಮಾಡೋ ಆ್ಯಂಗಲ್ಲೇ ಬೇರೆ ಇರುತ್ತೆ, ಹಾಗೆ ಬೇರೆಯವರು ಯೋಚನೆ ಮಾಡೋ ಆ್ಯಂಗಲ್ ಕೂಡ ಬೇರೆ ಇರುತ್ತೆ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು. ನಂದು ಪಲಾವ್ ಕೂಡ ಆಯಿತು. ತಾಲಿಪಟ್ಟಿಗಂತೂ ತುಂಬಾ ಚೆನ್ನಾಗಾಗಿತ್ತು. ಅಕ್ಕಿ ಹಿಟ್ಟು ಹಾಕಿ ಮಾಡೋಣ ಅಂತ ಅಂದ್ಕೊಂಡೆ. ಆಮೇಲೆ ರಾಗಿ ಹಿಟ್ಟು ತುಂಬ ದಿನ ಆಗಿತ್ತು ತಂದಿದ್ದಿತ್ತು, ಹಾಗಾಗಿ ಅದನ್ನು ಖಾಲಿ ಮಾಡೋಣ ಅಂತ ಹಾಗೆ ರಾಗಿ ರೊಟ್ಟಿನೇ ಮಾಡಿದೆ. ಏನಾಯಿತು ಅಂದರೆ ಬೆಳಗ್ಗೆ ತಿಂಡಿ ಮಾತ್ರ ಅಂತ ಹೇಳಿದರು ನಮ್ಮನೆಯವರು. ಹಾಗಾಗಿ ನಾನು ಸಾಂಬಾರಿಗೆ ಏನೂ ರೆಡಿ ಮಾಡ್ಕೊಂಡಿರಲಿಲ್ಲ. ಆಮೇಲೆ ಇಲ್ಲ ಮಧ್ಯಾಹ್ನ ಊಟನೂ ಕೊಡಬೇಕಾಗುತ್ತೆ 3 ಜನರಿಗೆ ಅಂತ ಹೇಳಿದ್ರು. ಮತ್ತು ಏನು ಮಾಡೋದಪ್ಪ, ಇದಕ್ಕೆ ಎಲ್ಲದಕ್ಕೂ ನೋ ಅಂತ ಹೇಳೋಕ್ಕಾಗಲ್ಲಲ್ಲ. ಅದೇ ಹೇಳಿದ್ದು, ಸಮಯ ಸಂದರ್ಭ ನೋಡಿಬಿಟ್ಟು ಹೇಳಬೇಕಾಗುತ್ತೆ. ಹಾಗಾಗಿ ಇದಕ್ಕೆ ನಾನು ಎಸ್ ಅಂತ ಹೇಳಿದೆ. ಬೇಳೆನ ಅದೇ ತೊಳೆದೆ, ಆ ಕಡೆ ಸೊಪ್ಪನ್ನು ಕೂಡ ಹೆಚ್ಚಿದೆ. ಸೊಪ್ಪಿನವ್ರು ಮಾರೋದಕ್ಕೆ ಅಂತ ಬಂದಿದ್ದರು ಸದ್ಯ. ಸೊಪ್ಪಿನ ಸಾರು ಒಂಥರ ಚೆನ್ನಾಗಾಗುತ್ತೆ. ಹಾಗಾಗಿ ನಾನು ಸೊಪ್ಪನ್ನ ತೊಗೊಂಡೆ. ನಮ್ಮ ಮನೆಯವರು ಪಲಾವ್ನ ತುಂಬ್ಕೊತೀರಾ ಅಂತ ಹೇಳಿದೆ. ಅವರು ಪಲಾವ್ನ ತುಂಬ್ಕೊತಾ ಇದ್ದರು. ನಮ್ಮ ಮನೆಯವ್ರು ಊರಿಂದ ಹೊರಟ ತಕ್ಷಣ ಫೋನ್ ಮಾಡಿದ್ರು. ಆವಾಗ ನಾನು ಪಲಾವ್ಗೆ ಇಟ್ಟೆ. ಯಾಕಂದ್ರೆ ಅವ್ರು ಹೋಗೋತ್ತಿಗೆ 10 ಗಂಟೆ ಆಗಿಬಿಡುತ್ತೆ. ಇಲ್ಲಿ ತಿಂಡಿ ತಿಂದು ಅವ್ರದ್ದೆಲ್ಲ ಕೆಲಸ ಮುಗಿಸ್ಕೊಂಡು ಹೋಗೋಷ್ಟೊತ್ತಿಗೆ. ಅದಕ್ಕೆ ಅವರಿಗೆ ಪಲಾವ್ನ ಬಿಸಿ ಬಿಸಿದು ಮಾಡಿ ಕೊಟ್ಟೆ. ನಮ್ಮ ತೋಟದಲ್ಲಿ ಮಂಗ ಎಳ್ನೀರನ್ನ ಕೆಡಗಿತ್ತಂತೆ, ಅದನ್ನು ತೊಗೊಬಂದಿದ್ರು. ಇವತ್ತು ಗುರುವಾರ ಅಲ್ವಾ, ಸ್ನಾನ ಆದ ತಕ್ಷಣ ಎಳ್ನೀರು ಕುಡಿ ಅಂತ ಎಳ್ನೀರನ್ನ ಹಾಕ್ಕೊಟ್ಟು ಹೋಗ್ತಾ ಇದ್ದಾರೆ. ನಂದು ಪಾತ್ರೆ ಗೀತ್ರೆ ಎಲ್ಲ ತೊಳೆದಾಯಿತು. ಗುರುವಾರ ಆದ್ದರಿಂದ ಸ್ವಲ್ಪ ನನಗೆ ತ್ರಾಸಂತ ಅನಿಸುತ್ತೆ. ಬರೀ ಒಂದು ಲೋಟ ಟೀ ಕುಡ್ದಿರ್ತೀನಿ, ನೀರು ಕುಡ್ದಿರ್ತೀನಿ ಅಷ್ಟೇ. ಆ ಟೈಮ್ ಬಂದ ತಕ್ಷಣ ಹಸಿವಾಗಕ್ಕೆ ಶುರುವಾಗ್ಬಿಡುತ್ತೆ. ಹಾಗೆ ಬೇಗ 11 ಗಂಟೆಗೆಲ್ಲ ಸ್ನಾನ ಎಲ್ಲ ಆಯಿತು. 11 ಗಂಟೆ ಒಳಗೆ ಆಯಿತು ಅನಿಸುತ್ತೆ, ಮರ್ತೋಗಿದೆ ನನಗೀಗ. ಈಗ ನಾನು ಅನ್ನಕ್ಕೂ ಕೂಡ ಇಡ್ತಾ ಇದ್ದೀನಿ 3 ಜನರಿಗೆ ಅಲ್ಲ. ಹಾಗಾಗಿ ಎಳ್ನೀರು ತುಂಬಾ ಚೆನ್ನಾಗಿತ್ತು. ಹಾಗೆ ಅದರಲ್ಲಿ ಗಂಜಿ ಕೂಡ ಇತ್ತು. ಎಳ್ನೀರು ಕುಡಿದವರು ಗಂಜಿ ಕೂಡ ತಿನ್ನಬೇಕಂತೆ, ಅಂದರೆ ಕಾಯಿನ ಕೂಡ ತಿನ್ನಬೇಕಂತೆ. ನಂಗೆ ಯಾರೋ ಮೊನ್ನೆ ಕಮೆಂಟಲ್ಲಿ ಹಾಕಿದ್ರು. ಈ ಥರ ಇದ್ದರೆ ತೆಳು ಇದ್ದರೆ ತಿಂತೀನಿ, ಸ್ವಲ್ಪ ಕಾಯಾಗಿದ್ದರೆ ತಿನ್ನೋಕ್ಕಾಗಲ್ಲ ಅಲ್ಲ. ಹಾಗೆ ಅನ್ನಕ್ಕೂ ಕೂಡ ಇಟ್ಟೆ. ಈಗ ಸಾಂಬಾರನ್ನು ಕೂಡ ಮಾಡಿದೆ. ತುಂಬ ಮಾಡಿಲ್ಲ ಸಾಂಬಾರು. ನನಗೆ ಗುರುವಾರ ದಿನ ಏನಂದರೆ ತುಂಬ ಹಸ್ತಿರ್ತೀನಲ್ವ, ಊಟ ಸೇರೋದೇ ಇಲ್ಲ. ಸ್ವಲ್ಪ ಮಾತ್ರ ಊಟ ಸೇರುತ್ತೆ. ಕೆಲವೊಂದು ಸಲ ಸಾಂಬಾರು ಬೇಡ ಅಂತ ಅನಿಸುತ್ತೆ. ನಾನು ಮೊಸರು ಅನ್ನ ಆ ಥರ ತಿಂತೀನಿ. ಇಲ್ಲ ಬೆಳಗ್ಗೆ ಏನಾದ್ರು ತಿಂಡಿ ಇರುತ್ತೆ ಗೊತ್ತಾ, ಅದನ್ನಾರು ತಿಂತೀನಿ ಒಂದೊಂದು ಸಲ. ಹಾಗೆ ಸೊಪ್ಪಿನ ಸಾಂಬಾರು ಕೂಡ ಆಯಿತು. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ನಾಳಿನ ವ್ಲಾಗಲ್ಲಿ